ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಎಸ್ಐಟಿ ಕಸ್ಟಡಿ ಅಂತ್ಯ ಆಗುತ್ತೆ. ಯಾವ ರೀತಿಯಾದಂತಹ ತೀರ್ಮಾನಗಳನ್ನು ಕೈಗೊಳ್ಳಲಾಗುತ್ತೆ ಅನ್ನೋದು ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ಪ್ರಜ್ವಲ್ ಇಂದು ಪರಪ್ಪನ ಅಗ್ರಹಾರ ಜೈಲಿಗೆ ಶಿಫ್ಟ್ ಆಗುವಂತಹ ಸಾಧ್ಯತೆ ಇದೆ. ಇಂದು 42ನೇ ACMM ಕೋರ್ಟ್ಗೆ ಪ್ರಜ್ವಲ್ ಹಾಜರುಪಡಿಸಲಾಗುತ್ತೆ. ಇಂದು ನ್ಯಾಯಾಂಗ ಬಂಧನಕ್ಕೆ ಪ್ರಜ್ವಲ್ ಅನ್ನ ನೀಡಿದ್ರೆ ನಾಳೆ ಪುನಃ ಬಾಡಿ ವಾರೆಂಟ್ ಮೇಲೆ ವಶಕ್ಕೆ ಪಡೆಯುವಂತಹ ಸಾಧ್ಯತೆ ಇದೆ. ಪ್ರಜ್ವಲ್ ರೇವಣ್ಣ ವಶಕ್ಕೆ ಪಡೆಯಲಿದೆ. CID ಸೈಬರ್ ಠಾಣೆಯಲ್ಲಿ ದಾಖಲಾದಂತಹ ಕೇಸ್ ಸಂಬಂಧ ತನಿಖೆಯನ್ನ ಮಾಡಲಿಕ್ಕಿದೆ. ಬಾಡಿ ವಾರೆಂಟ್ ಸಲ್ಲಿಕೆ ಮಾಡಲಿದ್ದಾರೆ SIT ಅಧಿಕಾರಿಗಳು. ನೋಡಿ, ಇನ್ನೂ 2 ಕೇಸ್ಗಳು ಕೂಡ ಬಾಕಿ ಉಳಿದಿದೆ. ಪ್ರಜ್ವಲ್ ವಿರುದ್ಧದ ಇನ್ನೂ 2 ಪ್ರಕರಣಗಳ ತನಿಖೆ ಬಾಕಿ ಇರುವಂತಹ ಹಿನ್ನೆಲೆಯಲ್ಲಿ ಪುನಃ ಕಸ್ಟಡಿಗೆ ಕೇಳುವಂತಹ ಸಾಧ್ಯತೆಗಳು ಕೂಡ ದುಪ್ಪಟ್ಟಾಗಿದೆ. ಪ್ರತಿ ಪ್ರಕರಣದ ತನಿಖೆಯನ್ನ ಪ್ರತ್ಯೇಕವಾಗಿ SIT ನಡೆಸ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನನ್ನ ಕಲೀಗ್ ನಾಗರಾಜ್, ನೇರ ಸಂಪರ್ಕದಲ್ಲಿದ್ದಾರೆ. ಏನು ನಾಗರಾಜ್, ಇವತ್ತು ಪ್ರಜ್ವಲ್ SIT ಕಸ್ಟಡಿ ಅಂತ್ಯ ಆಗುತ್ತೆ, ಬಟ್ ಆದ್ರೆ ಬಾಕಿ ಉಳಿದಿರುವಂತಹ 2 ಕೇಸ್ ವಿಚಾರಣೆ ಆಗ್ಲಿಕ್ಕಿದೆ. ಈಗ ಯಾವ ರೀತಿಯಾದಂತಹ ತೀರ್ಮಾನವನ್ನ ಕೈಗೊಳ್ಳಬಹುದು SIT ಅಂತ? ರಮ್ಯಾ, ಏನು ಈಗಾಗಲೇ ಬಂಧಿತ ಪ್ರಜ್ವಲ್ ರೇವಣ್ಣವರ ಒಂದು ಹೊಳೆನರಸೀಪುರ ಟೌನ್ ಠಾಣೆ ಪ್ರಕರಣ ಇತ್ತು, ಮೊದಲಿಗೆ ದಾಖಲಾದಂಥ ಪ್ರಕರಣ. ಆ ಒಂದು ಪ್ರಕರಣದಲ್ಲಿ ಮೊದಲಿಗೆ 6 ದಿನಗಳ ಪೊಲೀಸ್ ಕಸ್ಟಡಿಗೆ SIT ಅಧಿಕಾರಿಗಳು ಪಡೆದುಕೊಂಡಿದ್ರು. ಅದಾದ ಬಳಿಕ ಒಂದು 4 ದಿನಗಳ ಪೊಲೀಸ್ ಕಸ್ಟಡಿಗೆ ಪಡೆದುಕೊಂಡಿದ್ರು. ಅದು ಇವತ್ತಿಗೆ ಅಂತ್ಯ ಆಗ್ತಾ ಇದ್ದು. ಅವರನ್ನು 42ನೇ ACMM ನ್ಯಾಯಾಲಯದ ಎದುರು ಹಾಜರುಪಡಿಸ್ತಾರೆ. ಈ ವೇಳೆಯಲ್ಲಿ ಬಹುತೇಕ ಮೊದಲ ಪ್ರಕರಣದಲ್ಲಿ ತನಿಖೆ ವಿಚಾರಣೆ ಮುಕ್ತಾಯ ಆಗಿರೋದ್ರಿಂದ ಅವರನ್ನು ಇವತ್ತು ನ್ಯಾಯಾಂಗ ಬಂಧನಕ್ಕೆ ನೀಡಲಾಗುತ್ತೆ. ಯಾಕಂತಂದರೆ ಏನು ಪ್ರೊಸೀಜರ್ ಇದೆ, 2ನೇ ಕೇಸಲ್ಲಿ ಆರೋಪಿಯನ್ನು ವಶಕ್ಕೆ ಪಡಿಬೇಕಾದ್ರೆ ಜೈಲಿಗೆ ಕಳಿಸಿ ಅಲ್ಲಿಂದ ಬಾಡಿ ವಾರೆಂಟ್ ಹಾಕಿ ಆತನನ್ನು ವಶಕ್ಕೆ ಪಡೆದುಕೊಂಡಿರಬೇಕಾಗಿರೋ ಕಾರಣ ಇವತ್ತು ನ್ಯಾಯಾಲಯದ ನಡಿ ಈಗ ಶುರು ಮಾಡೋಣ. ಮನೋಲ್ಲಾಸ ಮನಸ್ಸು ಮತ್ತೇರಿ ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ ಹಾಜರುಪಡಿಸಿದಾಗ ಪ್ರಜ್ವಲ್ ರೇವಣ್ಣರನ್ನ ಪರಪ್ಪನಗ್ರಹಾರಕ್ಕೆ ನ್ಯಾಯಾಂಗ ಬಂಧನಕ್ಕೆ ನೀಡಿ ಪರಪ್ಪನಗ್ರಹಾರಕ್ಕೆ ಹೋಗೋ ಸಾಧ್ಯತೆ ದಟ್ಟವಾಗಿರ್ತಕ್ಕಂಥದ್ದು. ಒಂದು ವೇಳೆ ಪರಪ್ಪನಗ್ರಹಾರಕ್ಕೆ ಇವತ್ತು ಸಂಜೆ ಕಳಿಸಿದ್ದೆ ಆದರೆ ನಾಳೆ ಪುನಃ ಏನು CID ಸೈಬರ್ ಠಾಣೆಯಲ್ಲಿ ದಾಖಲಾಗಿತ್ತು ಅತ್ಯಾಚಾರ ಆರೋಪದಡಿ ಪ್ರಕರಣ, ಅದಕ್ಕೆ ಸಂಬಂಧಿಸಿದಂತೆ ಬಾಡಿ ವಾರೆಂಟ್ ಹಾಕಿ ಕಸ್ಟಡಿಗೆ ಕೇಳೋದಕ್ಕೆ SIT ಅಧಿಕಾರಿಗಳು ಸಿದ್ಧತೆಯನ್ನು ಮಾಡ್ಕೊಂಡಿರ್ತಕ್ಕಂಥದ್ದು. ಹೀಗಾಗಿ ಇವತ್ತು 1 ದಿನದ ಮಟ್ಟಿಗೆ ಅವರು ಪರಪ್ಪನಗ್ರಹಾರಕ್ಕೆ ಹೋದರೂ ಸಹ ನಾಳೆ ಸಂಜೆ ವೇಳೆಗೆ ಮತ್ತೆ SIT ಕಸ್ಟಡಿಗೆ ರಮ್ಯಾ. ರೈಟ್ ನಾಗರಾಜ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ. ಮುಂದೆ ಚಂದ್ರದ್ರೋಣ ಪರ್ವತಕ್ಕೆ ಹೋಗುವವರು ಎಚ್ಚರಿಕೆಯನ್ನ ವಹಿಸಬೇಕಾಗತ್ತೆ. ಕುಡಿಯೋದಕ್ಕೆ ನೀರನ್ನ ಪ್ಲಾಸ್ಟಿಕ್ ಇಂದ ಬಳಕೆ ಮಾಡಲಾಗತ್ತೆ. ಅದೇ ರೀತಿಯಾಗಿ ಒಂದಷ್ಟು ಕುರುಕುಳು ತಿಂಡಿಗಳನ್ನ ಬಳಕೆ ಮಾಡ್ತಾರೆ. ಇದೆಲ್ಲವನ್ನ ಕೂಡ ತೆಗೆದುಕೊಂಡು ಹೋದ್ರೆ ನಿಮ್ಮನ್ನ ಸೀಸ್ ಮಾಡುವಂತಹ ಸಾಧ್ಯತೆಗಳು ಕೂಡ ಇದೆ. ಆ ಕುರಿತ 1 ಮಿನಿಟ್ ರಿಪೋರ್ಟ್ ಇದೆ, ಬನ್ನಿ ನೋಡ್ತಾ ಹೋಗೋಣ. ಚಂದ್ರದ್ರೋಣ ಪರ್ವತ ಸಾಲಿನಲ್ಲಿ ಪ್ಲಾಸ್ಟಿಕ್ ನಿಷೇಧ ಮಾಡಬೇಕು ಅನ್ನೋ ಆಗ್ರಹ ಸಾಕಷ್ಟು ವರ್ಷಗಳಿಂದ ಕೇಳಿಬಂದಿತ್ತು. ಅದರ ಕೊನೆಗೆ ಈಗ ಜಿಲ್ಲಾಡಳಿತ, ಪ್ರವಾಸೋದ್ಯಮ ಇಲಾಖೆ ಮತ್ತು ಜಿಲ್ಲಾ ಪಂಚಾಯತಿಯಿಂದ ಕೊನೆಗೂ ಕೂಡ ಪ್ಲಾಸ್ಟಿಕ್ ನಿಷೇಧ ಮಾಡಲಿಕ್ಕೆ ಕೂಡ ಮುಂದಾಗಿದ್ದಾರೆ. ಈಗಾಗಲೇ ಕೈಮರ ಚೆಕ್ ಪೋಸ್ಟ್ನಲ್ಲೇ ಯಾವುದೇ ರೀತಿಯ ಪ್ಲಾಸ್ಟಿಕ್ ವಸ್ತುಗಳನ್ನು ತೆಗೆದುಕೊಂಡು ಹೋಗದಂತೆ ಈಗಾಗಲೇ ಎಲ್ಲ ರೀತಿಯ ಕ್ರಮವನ್ನು ಕೂಡ ಕೈಗೊಳ್ಳಲಾಗ್ತಿದೆ. ನಾವೀಗ ದೃಶ್ಯಗಳು ನೋಡ್ಬೋದು. 2 ದಿನಕ್ಕೆ ಅಂದರೆ 2 ದಿನ ಬಂದಂಥ ಪ್ರವಾಸಿಗರ ಪ್ಲಾಸ್ಟಿಕ್ ಬಾಟ್ಲುಗಳು, ಇಲ್ಲಿ ಸಾವಿರಾರು ಸಂಖ್ಯೆಯಲ್ಲೂ ಕೂಡ ಪ್ಲಾಸ್ಟಿಕ್ ಬಾಟ್ಲುಗಳನ್ನು ಕೂಡ ನಿನ್ನೆ ಗಿರಿಸಾಲಿಗೆ ಹೋಗದಂತೆ ತಡೆದು ಇಲ್ಲಿ ಹಾಕಲಾಗಿದೆ. ಈಗಾಗಲೇ ನೋಡ್ಬೋದು, ಇವೆಲ್ಲವನ್ನು ಕೂಡ ಕುಡಿದು ಅವರು ನಂತರ ಗಿರಿ ಸಾಲಿನಲ್ಲಿ ಕೂಡ ಎಸ್ತೋಗ್ತಿದ್ರು. ಇದೆಲ್ಲ ಒಂದು ಕಡೆ ಪರಿಸರಕ್ಕೆ ಮಾರಕ ಕೂಡ ಆಗ್ತಾಯಿತ್ತು. ಕೇವಲ ಪರಿಸರ ಪ್ರವಾಸಿಗರಿಗೆ ಮಾತ್ರ ಸೀಮಿತವಾಗಿದೆ. ಅಲ್ಲಿರುವಂಥ ವನ್ಯಜೀವಿ ಇರ್ಬೋದು, ಸರೀಸೃಪಗಳಿರ್ಬೋದು, ಚಿಕ್ಕ ಚಿಕ್ಕ ಪ್ರಾಣಿಗಳಿರ್ಬೋದು, ಎಲ್ಲದಕ್ಕೂ ಕೂಡ ಇದೊಂದು ಮಾರಕ ಆಗುತ್ತೆ ಅನ್ನೋದು ಕೂಡ ಆರೋಪ ಸಾಕಷ್ಟು ಕೇಳಿಬಂದಿತ್ತು. ಈ ಹಿನ್ನೆಲೆಯಲ್ಲಿ ಕೊನೆಗೂ ಈಗ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡಿರುವಂಥದ್ದು ಯಾವುದೇ ಕಾರಣಕ್ಕೂ ಗಿರಿ ಸಾಲಿನಲ್ಲಿ ಪ್ಲಾಸ್ಟಿಕ್ ಬಳಕೆಯನ್ನು ನಿಷೇಧ ಮಾಡಬೇಕು ಅನ್ನೋದು ಕೂಡ ಆಗ್ರಹ ಇತ್ತು. ಕೊನೆಗೂ ಕೂಡ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ ಮತ್ತು ಪ್ರವಾಸೋದ್ಯಮ ಇಲಾಖೆ ಮತ್ತು ಅರಣ್ಯ ಇಲಾಖೆ ಜಂಟಿ ಕಾರ್ಯಾಚರಣೆಯ ಮೂಲಕ ಈಗಾಗಲೇ ಏನು ಚಂದ್ರದ್ರೋಣ ಪರ್ವತ ಸಾಲಿದೆ ಅಲ್ಲಿ ಸಂಪೂರ್ಣವಾಗಿ ಪ್ಲಾಸ್ಟಿಕ್ ನಿಷೇಧವನ್ನು ಕೂಡ ಮಾಡೋಕ್ಕೆ ಮುಂದಾಗಿದ್ದಾರೆ. ಇದು ಎಷ್ಟು ಯಶಸ್ಸಾಗುತ್ತೆ ಅನ್ನೋಂಥದ್ದು ಕೂಡ ಕಾದು ನೋಡಬೇಕಾಗುತ್ತೆ. ಚೇತನ್ ಪದ್ಮಶಾಲಿ, ಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು.